यं ब्रह्मा वरुणेन्द्र रुद्रमरुतः सुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनः यस्यां तं न विदुःसुरासुरगणाः देवाय तस्मै नमः देवाय तस्मै नमः. ಹರಿ ಓಂ ಹರಿ ಓಂ. ಯಾವುದೋ ಲೋಕನ್ಯಾಗ ಅದಿರಿ ನೀವು? ಕೃಷ್ಣನ ಲೋಕನ್ಯಾಗ. ಹರಿ ಓಂ. ನಾವು ಇವತ್ತು ಎಲ್ಲರೂ ಕೂಡಿ ಜಯಶ್ರೀ ಶೆಟ್ಟಿಯವರ ಮನೆಯಲ್ಲಿ ಒಂದು ಸತ್ಸಂಗವನ್ನು ಮಾಡ್ತಾ ಇದ್ದೇವೆ. ಈ ಸತ್ಸಂಗದಲ್ಲಿ ಶ್ರೀಕೃಷ್ಣನ ಗುಣಗಾನ ನಡೆಯುತ್ತೆ. ಇವತ್ತು ನಮಗೆ ಕೃಷ್ಣನ ಜನ್ಮೋತ್ಸವ ರೀ. ಕೃಷ್ಣ ಹುಟ್ಟಿರುವಂತಹ ದಿನ ಅದು ಎಲ್ಲ ಆಧ್ಯಾತ್ಮಿಕರಿಗೆ ಒಂದು ಮಹೋತ್ಸವ ಅಂಥೇಳಿ. ಎದಕ್ಕಂತ ಹೇಳಿದರೆ ನಮಗೆ ಅವನು ಗೀತಾಚಾರ್ಯ ರೀ. ಎಲ್ಲಕ್ಕಿಂತ ಶ್ರೇಷ್ಠ ಅಂತ ಹೇಳಿದರೆ ಭಗವದ್ಗೀತೆ ಕೊಟ್ಟಿರುವಂತಹ ಪರಮಾತ್ಮ. ಹೀಗಾಗಿ ಆ ಕೃಷ್ಣನ ಗುಣಗಾನವನ್ನು ಎಷ್ಟು ಮಾಡಿದರೂ ಕಡಿಮೆನೇ ಇದೆ ರೀ. ಇವತ್ತು ಅಷ್ಟಮಿಯ ದಿನ ರೋಹಿಣಿ ನಕ್ಷತ್ರದಲ್ಲಿ ಅವನು ಹುಟ್ಟಿದ್ದಾನೆ. ಅದು ಸಹಿತ ಮಧ್ಯರಾತ್ರಿಯಲ್ಲಿ, ಅದು ಕತ್ತಲೆಯಲ್ಲಿ. ಅದಕ್ಕಾಗಿ ಅಸತೋಮ ಸದ್ಗಮಯ ತಮಸೋರ್ಮಾಂ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂಗಮಯ. ಅಸತ್ತಿನಿಂದ ಅವನು ಬೆಳಕಿನ ಕಡೆ ತೆಗೆದುಕೊಂಡು ಹೋಗ್ತಾನೆ. ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದೊಯ್ಯುವಂತಹ ಪರಮ ಸದ್ಗುರು ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಅದಕ್ಕಾಗಿ ಕೃಷ್ಣನಿಗೆ ಜಗದ್ಗುರು ಅಂತ ಹೇಳ್ತೇವೆ. ಕೃಷ್ಣನ ಗುಣಗಾನವನ್ನು ನೀವು ಡಿಟೇಲ್ ಆಗಿ ಕೇಳಬೇಕಪ್ಪ ಅಂತ ಹೇಳಿದರೆ ಭಾಗವತದಲ್ಲಿ 12 ಸ್ಕಂದಿದ್ದಾವೆ. ಅದರಲ್ಲಿ ದಶಾವತಾರದ ಎಲ್ಲ ವಿಸ್ತಾರವಾದ ವರ್ಣನೆ ಇದೆ ರೀ. 9ನೆಯ ಒಂದು ಅವತಾರದಲ್ಲಿ ರಾಮನ ಕಥೆ ರಾಮಾಯಣ ಬರುತ್ತದೆ. ತದನಂತರ ಪರೀಕ್ಷಿತ ಶುಕನಿಗೆ ಕೇಳ್ತಾರ್ರಿ, ಬಾ ಝಲಕ ದಿಕ್ಲಾಜ ಹೇಳಿದೆಯಪ್ಪ ನೀ ಎಲ್ಲ, ಆದರೆ ನನಗೆ ನೀನು ಕೃಷ್ಣನ ವರ್ಣನೆಯನ್ನು ಸವಿಸ್ತಾರವಾಗಿ ಹೇಳು ಅಂತ ಹೇಳ್ತಾನೆ. ಆಗ ಶುಕ ಪರೀಕ್ಷಿತ ರಾಜನಿಗೆ 10ನೇ ಸ್ಕಂದದಲ್ಲಿ ವಿಸ್ತಾರವಾಗಿ ಹೇಳಿದ್ದದ ರೀ. ಅದಕ್ಕಾಗಿ ಯಾರಾದರೂ ಪ್ರೆಗ್ನೆಂಟ್ ಇರ್ತಾರೆ ನೋಡ್ರಿ, ಅವರದ್ದು ಭಾಗವತರ ಓದಬೇಕ್ರಿ. ಪೂರ್ಣ ಓದಿದ್ರೆ ಇನ್ನೂ ಉತ್ತಮ. ಪೂರ್ಣ ಓದದೇ ಆಗಿದ್ದರೂ ಸಹಿತ ದಶಮ ಸ್ಕಂದವನ್ನು ಹೇಳಿದ್ದೇ ಆದರೆ ಅವರಿಗೆ ಕೃಷ್ಣನಂತಹ ಮಗ ಹುಡ್ತಾನೆ. ಹೀಗಾಗಿ ಭಾಗವತದಲ್ಲಿ ಅಥದಿಂದ ಇತಿವರೆಗೆ ಅವನ ಕೊನೆಯಗಾಲ, ಕೃಷ್ಣನ ಕೊನೆಯಗಾಲದವರೆಗೂ ಕೂಡ ಅವನ ವಿಸ್ತಾರವಾದ ಒಂದು ಗುಣವರ್ಣನೆ, ಅವನ ಎಲ್ಲ ಕೀರ್ತನೆ ಸಂಕೀರ್ತನೆ ಇದೆ ರೀ. ಹೀಗಾಗಿ ನಮ್ಮ ಭಾರತದಲ್ಲಿ ರಾಮ ಮತ್ತು ಕೃಷ್ಣರಿ ಪೂರ್ಣಾವತಾರ ಅಂತ ಹೇಳ್ತಾರೆ. ಈ ದಶಾವತಾರದಲ್ಲಿ ಪೂರ್ಣ ಅವತಾರ ಯಾವುದಪ್ಪ ಅಂತ ಹೇಳಿದರೆ ರಾಮಾವತಾರ ಮತ್ತು ಕೃಷ್ಣಾವತಾರ ರೀ. ರಾಮಾವತಾರದಲ್ಲಿ ಸೀದಾ ನೇಕ ಬಂದಾರಿ. ಅದರಲ್ಲಿ ನಟಕಟಪನಿಲ್ಲ ರೀ. ಅವನು ಗೌರವಾನ್ವಿತ್ವ ಮರ್ಯಾದಸ್ಥ, ಯಾವಾಗೂ ಸೀರಿಯಸ್ ರೀ. ಕಂಡಲ್ಲೇ ನಗುವಂಗಿಲ್ಲ, ಯಾರಿಗೂ ಛೇಡಿಸುವಂಗಿಲ್ಲ, ದೊಡ್ಡೋರ್ಗಿಂತ ದೊಡ್ಡವನಾಗಿದ್ದಾರೆ. ಅದಕ್ಕಾಗಿ ಅವನು ಮರ್ಯಾದೆಯಲ್ಲಿ ಇದ್ದಾರೆ. ಮಂದಿ ಒಳಗೆ ನಕ್ರ ಬೈತಾರ್ರಿ, ಏನೋ ಮರ್ಯಾದೆಗೇಡಿ ಹೆಂಗೆ ನಗ್ತೀರಿ ವಾ ಬಾಯಿ ಮುಚ್ಚಂತಾರೆ. ಆದರೆ ಮರ್ಯಾದೆ ಅಂದರೆ ಏನಪ್ಪ ಅಂತ ಹೇಳಿದರೆ ನದಿಯ ನೀರು ಹರಿತಾ ಇದೆ, ಅದು 2 ದಂಡೆಯ ಮಧ್ಯದಲ್ಲಿ ಅದು ನೀರು ಹರಿದ್ರೆ ಅದಕ್ಕೆ ಮರ್ಯಾದೆ ರೀ. ಆ ನದಿ ದಂಡೆಯ ಮೀರಿ ಹೋದ್ರೆ ಮರ್ಯಾದೆ ಬಿಟ್ಟಂಗ್ರಿ. ಹೇಗೋ ಹಾಗೆ ರಾಮನು ಕೂಡ ತನ್ನ ಮರ್ಯಾದದಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್ ಕರೆಕ್ಟ್ ಸರಿಯಾಗಿ ಮಾಡಿದ್ದಾರೆ. ಮಾಡಿದ ನಂತರ ಅವನಿಗನ್ನಿಸ್ತ ಜನ ಹಿಂಗಿದ್ರನ ಚಲೋ ಅಂತಾರಂತ ಅನ್ನೋದು ಮಿಕ್ಕಿ ಹೋಗ್ಬೇಕಂತೇಳಿನೇ ಕೃಷ್ಣಾವತಾರದಲ್ಲಿ ಬಂದು ಮಾಡಬಾರ್ದನ್ನೆಲ್ಲ ಮಾಡಿದ್ದಾರೆ. ಮಾಡಿದರೂ ಸಹಿತ ಅದನ್ನು ಹೇಗೆ ನೈವ ಕುರುವನ್ನ ಕಾರಯನ್ ಮಾಡಿದರೂ ನಾನು ಮಾಡಿಲ್ಲ ಅಂದರೆ ಪೂರ್ಣವಾದ ಆತ್ಮಸ್ವರೂಪದಲ್ಲಿ ನಿಂತು ತೋರಿಸಿದ. ನಮಗೇನು ಅನ್ನಿಸ್ತೈತ್ರಿ, ಶರೀರದಿಂದ ಮಾಡಿದ್ದು ನಾನು ಅನ್ನಿಸ್ತೈತಿ, ಮನಸ್ಸಿನಿಂದ ಮಾಡಿದ್ದು ನಾನು. ಅದಕ್ಕಾಗಿ ಶರೀರ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ದಾಟಿ ಆ ಚೈತನ್ಯ ಸ್ವರೂಪನೇ ನಾನು. ಅದಕ್ಕಾಗಿ ಚಿಕ್ಕವನಿದ್ದಾಗಿಂದ ಕಳ್ತನ ಮಾಡಿದ್ದಾರೆ. ಅದು ಮಾಖಂಚೋರ್ ನಂದ ಕಿಶೋರ್ ಮನಮೋಹನ ಘನ ಶ್ಯಾಮ ರೇ ಕಿತನೆ ತೇರೆ ನಾಮ ರೇ ಕಿತನೆ ತೇರೆ ರೂಪ ರೇ. ಮಾಖಂಚೋರ್ ಬೆಣ್ಣೆ ತಿಂದು ಇಲ್ಲೇ ಹತ್ತೈತ್ರಿ. ಏನೋ ಬೆಣ್ಣೆ ತಿಂದೇನು? ತಿನ್ನಲಿಲ್ಲ ಅಮ್ಮ, ತಿನ್ನಲೇ ಇಲ್ಲ, ಬೆಣ್ಣೆಯ ಚೂರು ತಿನ್ನಲಿಲ್ಲ ಹತ್ತೈತ್ರಿ.
ಕೈಗೆ ಹತ್ತೈತಿ, ಬಾಯಾಗ ಹತ್ತೈತಿ, ತಿನ್ನಲಿಲ್ಲ. ನಮಗೇನು ಅನ್ನಿಸ್ತೈತಿ, ಸುಳ್ಳು ಹೇಳ್ತಾ ಇದ್ದಾನೆ ಇವನಂತೇಳಿ. ಖರೆ ಆತ್ಮನ ದೃಷ್ಟಿಯಲ್ಲಿ ಆತ್ಮ ತಿನ್ನಂಗೆ ಇಲ್ಲ ರೀ. ನೈವ ಕುರುವನ್ನ ಕಾರನ್, ಅದಕ್ಕೆ ಸ್ಪರ್ಶನ್ ಜಿಗ್ರನ್ ಆಶ್ನನ್ ಗಚ್ಚನ್ ಸುಪನ್ ಸನ್ನಪಿ ನೈವ ಕುರುವನ್ನ ಕಾರಯನ್. ನಾ ಮಾಡೇ ಇಲ್ಲ. ಇಷ್ಟು ಗಟ್ಟಿ ಆಗ್ಬೇಕು ನೋಡ್ರಿ ನೀವು ಭಗವದ್ಗೀತಾ ಕೇಳಿ. ಹೇಗೆ ಅಂತ ಹೇಳಿದ್ರೆ, ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ. ಆತ್ಮನಿಗೇನೂ ಇಲ್ಲ ರೀ. ಅದನ್ನು ಸರಿಯಾಗಿ ತೋರಿಸಿಕೊಟ್ಟ. ಅವನಿಗೆ ಜಾರ ಅಂದ್ರೆ, ಚೋರ ಅಂದ್ರೆ, ಲೋಗೋಂ ಕಾ ಬಾತ್ ತೋ ಕಹನೆ ಕಾ ಹಿ ಹೈ. ಮಂದಿ ಅಂದ್ರನ ಹಿಂಗೆ ಅನ್ನೋದು ತೋರಿಸಿದಾರಿ ಅವ. ಅದಕ್ಕಾಗಿ ಐಕಾವೇ ಜನಾಚಿ ಕರಾವೇ ಮನಾಚಿ. ನೀವು ಏನು ನಿಮ್ಗೆ ಸಂತೋಷ ಅನಿಸ್ತೈತಲ್ಲ, ಸಂತೋಷವಾಗಿರ್ಬೇಕ್ರಿ. ಅದಕ್ಕಾಗಿ ಅವನಿಗೆ ಎಷ್ಟೆಷ್ಟು ಕೆಟ್ಟ ಬೈದ್ರು ಸಹಿತ ಅವನೇನು ತಗೊಳ್ಳೇ ಇಲ್ಲ ರೀ. ನಾವು ತೊಗೊಂಡ್ರೆ ನಾವು ತೊಗೋತೇವ್ರಿ, ನಾವು ತೊಗೊಳ್ಳಿಲ್ಲ ಅಂದ್ರೆ ಏನು ಮಾಡ್ತಾರ್ರಿ. ಅದಕ್ಕಾಗಿ ಗೌತಮ್ ಬುದ್ಧ ಭಿಕ್ಷಾ ಬೇಡುವಾಗ ಎಷ್ಟೋ ಮಂದಿ ಬೈದ್ರಂತ. ಅಂಥವ ಇಂಥವ ಹೆಂಡ್ತಿಗೆ ಬಿಟ್ಟು ಬಂದವ, ಎಲ್ಲ ಮಗುಗೆ ಬಿಟ್ಟು ಬಂದವನ, ಇವ್ನು ಚಲೋ ಇಲ್ಲ, ಭಾಳ ಬೈದ್ರಂತ್ರಿ. ಬೈದು ಅವ್ರಿಗೆ ಸಾಕಾತಂತ ಬುದ್ಧ ಸುಮ್ಮನೆ ಕೇಳ್ಕೊಂತ ನಿಂತ ಅಂತ್ರಿ. ನಿಂತ ಮೇಲೆ ನೀವು ಕೊಡೋದು ಆತೇನ್ರಿ, ಬೈಗಡ ಕೊಡಾಕತ್ತಾರ್ರಿ ಅವ್ರು. ಬೈಗಡ ಕೊಡಾಕತ್ತಿದ್ರಂತ. ಕೊಡೋದು ಇನ್ನೂ ಆಯಿತು, ಮುಗೀತು ಅಂತೇಳಿ. ಮತ್ತು ನಾ ಮುಂದಿನ ಊರಿಗೆ ಹೋಗ್ಬೇಕು, ಕೊಡೋದಿದ್ರೆ ಲಘು ಲಘು ಕೊಟ್ಟು ಬಿಡ್ರಿ ಅಂತೇಳಿ. ಅವ್ರ ಜೊತೆಗಿದ್ದ ಶಿಷ್ಯನಿಗೆ ಭಾಳ ಸಿಟ್ಟು ಬಂತಂತ ಆನಂದನಿಗೆ. ಏನ್ರಿ ನೀವು, ಅವ್ರು ಅಷ್ಟು ಬೈದ್ರು ಸಹಿತ ನೀವು ಸುಮ್ಮನೆ ಕೇಳ್ತಾ ಇದ್ದೀರಲ್ಲ ಅಂತೇಳಿ. ಅವಾಗ ಅವ್ರಂದ್ರಂತ, ಅವ್ನು ಕೊಟ್ಟಿದ್ದು ನಾ ತೊಗೊಂಡ್ರೆ ನನಗೆ ಸಿಟ್ಟು ಬರ್ತೈತೆ, ನಾ ತೊಗೊಂಡೇ ಇಲ್ಲ ಅದನ್ನು. ಅದಕ್ಕಾಗಿ ಅವನ್ಗೆ ಕೇಳಿದ್ರಂತ, ಬೈಗಡ ಕೊಡೋನ್ಗೆ, ನೋಡಪ್ಪ ನೀನು ಒಂದು ಈಗ ಊಟ ಕೊಡ್ತಾರಲ್ರಿ ಶ್ರಾವಣ ಮಾಸ ಚಲೋ ಮಾಡಿ ಕೋಸಂಬರಿ ಹೋಳ್ಗೆ ಎಲ್ಲ ಮಾಡಿದ ತಾಟ ನನಗೆ ನೀ ಕೊಡಾಕೆ ಬಂದೆ ಅಂತ ತಿಳ್ಕೊ. ನನ್ನ ಹೊಟ್ಟೆ ತುಂಬೈತಿ, ನಾ ತೊಗೊಳಂಗಿಲ್ಲಪ್ಪ ಅಂತ ಹೇಳಿದ್ರೆ ಅದು ತಾಟ ಏನು ಮಾಡ್ತೀಯಪ್ಪ ಅಂತ ಕೇಳಿದ್ರಂತ. ಆವಾಗ ಅವನಂದ ಅಂತ, ಅದು ನನ್ನ ಮಕ್ಳಿಗೆ ಊಟ ಮಾಡಿಸ್ತೇನೆ ಅಂದ ಅಂತವ. ಚೆಲ್ಲಂಗಿಲ್ಲ ನಾನು ಮಕ್ಳಿಗೆ ಊಟ ಮಾಡಿಸ್. ಹಂಗಂದ್ರೆ ಈಗ ನೀ ಕೊಟ್ಟಿದ್ದು ನಾ ತೊಗೊಂಡೇ ಇಲ್ಲಪ್ಪ ಅಂದ್ರಂತವ್ರು. ಅಂದ್ರೆ ಯಾರು ತೊಗೋಬೇಕ್ರಿ, ಅವ್ರ ಮಕ್ಳಿಗೆ ಬರ್ತೈತ್ರಿ. ನಾವು ಮಾಡಿದ್ದ ಕರ್ಮ ನಮ್ಮ ಮಕ್ಳಿಗಾದರೂ ಹೋಗ್ತೈತ್ರಿ. ಸತ್ಕರ್ಮ ಮಾಡ್ಬೇಕ್ರಿ. ಅದಕ್ಕಾಗಿ ಕೃಷ್ಣನಂತೆಯೇ ಗೌತಮ್ ಬುದ್ಧ ಭಾಳ ಬದುಕಿದ್ದಾರೆ. ಅದಕ್ಕೆ ಜ್ಞಾನಿಗಳ ಒಂದು ನಾವು ಜೀವನ ಚರಿತ್ರೆ ಅಧ್ಯಯನ ಮಾಡಿದರೆ ಅದರಲ್ಲಿ ನಾವು ಹೇಗೆ ಜೀವಿಸಬೇಕನ್ನೋದನ್ನು ಕಲಿಸ್ತಾನೆ ರೀ ಕೃಷ್ಣ. ಅದಕ್ಕಾಗಿ ಅವ್ನಿಗೆ ಎಷ್ಟೋ ಮಂದಿ ಬೈತಿದ್ರು, ಏನು ಮಾಡಿದ್ರು ಅವನು ಅಂಟ್ಕೋತಿದ್ದಿಲ್ಲ. ಇದಂ ಶರೀರಂ ಪರೋಪಕಾರ್ಥಾಯ. ತನಗೆ ಯಾವ ಸ್ವಾರ್ಥ ಇಲ್ಲದೇ ಇದ್ದರೂ ಸಹಿತ ಆ ದ್ರೌಪದಿ ಸಲುವಾಗಿ ಹೋಗ್ತಿದ್ದ, ಇಲ್ಲಿ ರಾಮಾವತಾರದಲ್ಲಿ ಅವನ ಶಬರಿ ಸಲುವಾಗಿ ಹೋಗ್ತಿದ್ದ. ಅದಕ್ಕಾಗಿ ಜೀವನ ನಮ್ಮ ಸಲುವಾಗಿ ಬಂದಿಲ್ಲರಿ, ನಾವು ಇನ್ನೊಬ್ಬರ ಸಲುವಾಗಿ ಬಂದಿದ್ದೇ ಆದರೆ ಮಾತ್ರ ನಿಮ್ಗೆ ಅವತಾರ ಪುರುಷ ಅಂತಾರೆ. ದೇವ್ರ ತನ್ನ ಸಲುವಾಗಿ ಬಂದಾನೇನ್ರಿ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಎಂದಾನ್. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಅದಕ್ಕಾಗಿ ಶಿಷ್ಟರನ್ನು ರಕ್ಷಿಸಲಿಕ್ಕೆ, ದುಷ್ಟರನ್ನು ಶಿಕ್ಷಿಸಲಿಕ್ಕೆ ಆ ಪರಮಾತ್ಮ ಬಂದಿದ್ದಾನೆ. ಆ ಪರಮಾತ್ಮನ ಇವತ್ತಿನ ದಿನ ಬಹಳ ಮಹತ್ವದ್ರಿ. ಯಾವಾಗರ ಒಂದ್ಸಲ, ವರ್ಷಕ್ಕೊಂದ್ಸಲ ನಮಗರ ಗೋಕುಲಾಷ್ಟಮಿ ಅಲ್ಲ ರೀ. ನಮ್ಮ ದಿನಾಲೂ ಇರ್ತಾವೆ, ದಿನಾ ಕ್ಲಾಸ್ ಇರ್ತಾವೆ, ದಿನಾಲೂ ಕೃಷ್ಣನ ಗುಣಗಾನ ಮಾಡ್ತೇವೆ. ಆ ಕೃಷ್ಣನಂತೆ ನಾವು ಬಾಳಿ ಬದುಕಬೇಕು. ಹೇಗೆ ಅಂತ ಹೇಳಿದ್ರೆ ಸಣ್ಣ ಕತೆ ಇದಾವ್ರಿ. ಇದ್ರ ಭಾಗವತದೊಳಗೆ ಭಾಳ ಚಂದ ಕತೆ ಅದ ರೀ. ನೀವು ಬೇಕಂದ್ರೆ ನಿಮ್ಮ ಮನೆಯೊಳಗೆ ಯಾವಾಗಾದ್ರೂ 10ನೇ ಸ್ಕಂದ ಹೇಳಂದ್ರೆ ಬರ್ತೇನೆ ರೀ. ಬಂದು 7 ದಿನ ಸಪ್ತಾಹ ಮಾಡ್ಬೇಕ್ರಿ. ಮಸ್ತ್ ಮಜ್ಜಾ ಬರ್ತೈತಿ. ಕೃಷ್ಣಂದು ವಿಚಾರ ಅವಾಗ ನಮಗೆ ಗೊತ್ತಾಗ್ತೈತ್ರಿ. ಅವನು ಯಾರ್ರಿ ಮುಚುಕುಂದನಿಗೆ ಸಂಹಾರ ಮಾಡ್ತಾನೆ ನೋಡ್ರಿ. ಅದಕ್ಕಿಂತ ಮೊದಲು ಒಬ್ಬನ ರಾಜ ಇರ್ತಾನ್ರಿ, ಕಾಶಿ ರಾಜನೇ ಅವನೇ ಇರ್ತಾನ್ರಿ. ಅವನಿಗೆ ಬೈತಿರ್ತಾನೆ. ಅವನು ಯುದ್ಧಕ್ಕೆ ಬರ್ತಾನ್ರಿ. ಕೃಷ್ಣ ಅವ್ರ ಕಡೆ ಯುದ್ಧಕ್ಕೆ ಬರ್ತಾರ. ಅವ್ರದ್ದು ದೊಡ್ಡ ಸೈನ್ಯ ಇರ್ತೈತಿ. ಆವಾಗ ಕೃಷ್ಣ ಅದನ್ನು ತನ್ನ ಭಗವಾ ಧ್ವಜ, ತನ್ನ ಧ್ವಜ ಯಾವುದ ನೋಡ್ರಿ, ಅದನ್ನು ತೆಗೆದ ಬಿಳೆ ಧ್ವಜ ಹಿಡಿದು ಬಿಡ್ತಾನ್ರಿ. ಅಂದ್ರೆ ನಾನು ನಿನಗೆ ಶರಣಾಗತನಾಗೇನಿ ಅಂತೇಳಿ. ಶರಣಾಗತನಾಗಿದ್ರೆ ಅವ್ರ ಮೇಲೆ ಯುದ್ಧ ಮಾಡೋಕ್ಕೆ ಬರೋಂಗಿಲ್ಲ. ಅವಾಗ ಆ ರಾಜ ಅಂತಾನೆ, ಎಲ್ಲರೂ ಸರಿದು ಬಿಡ್ರಿ, ಅವನು ನಮಗೆ ಸೋತ, ಅವನು ನಮಗೆ ಶರಣ ಬಂದ ಅಂತೇಳಿ.
ಆವಾಗ ಅವರ ಊರೊಳಗಿಂದ ಹೊರಗೆ ಪ್ರವೇಶ ಮಾಡ್ತಾನೆ ರೀ. ಪ್ರವೇಶ ಮಾಡಿ ಅವ್ರದ್ದು ಊರು ದಾಟಿದ ಕೂಡಲೇ ಅದು ಮತ್ತೆ ಯುದ್ಧದ ಹಿಡಿತಾನೆ ರೀ. ಇವನ ಮತ್ತು ಯುದ್ಧದ ಹಿಡಿಯದೆ ಬಂದೆ ತಡಿ ಅಂಥೇಳಿ ಅವ್ನು ಬೆನ್ನ ಹತ್ತಿ ಬಿಡ್ತಾನೆ. ಓಡೇ ಓಡಿ ಓಡಿ ಕಾಡು ಮೇಡು ಎಲ್ಲ ದಾಟಿ ಅಲ್ಲಿ ಒಂದು ಗುಹಾದೊಳಗೆ ಪ್ರವೇಶ ಆಗಿಬಿಡ್ತಾನೆ ಕೃಷ್ಣ. ಪ್ರವೇಶ ಆಗಿದ್ದಕ್ಕೆ ಇಲ್ಲಿ ಮುಚ್ಕೊಂಡ್ರೆ ನಾ ಏನು ಬಿಡ್ತೇನೆ ಏನಂತೇಳಿ ಅವನು ಒಳಗೆ ಹೋಗ್ತಾನೆ ರೀ. ಅವಾಗ ಕೃಷ್ಣ ಅಲ್ಲೇ ಯಾರೋ ಮಲಗಿದಂಗೆ ಅನ್ನಿಸ್ತೈತಿ. ಅವಾಗ ಆ ರಾಜನ ನೋಡ್ತಾನೆ. ಹಾಂ, ಕಳ್ಳ ಕೃಷ್ಣ ಇಲ್ಲಿ ಬಂದು ನೀನು ಮುಚ್ಕೊಂಡ್ರೆ ನಾ ಏನು ಬಿಡ್ತೇನೇನಂತೇಳಿ ಝಾಡ್ಸಿ ಒಂದು ಒದ್ದೆ ಬಿಡ್ತಾನೆ ರೀ. ಒದ್ದು ಕೂಡಲೇ ಅಲ್ಲೇ ಮುಚುಕುಂದನೆನ್ನುವಂತಹ ಒಬ್ಬ ರಾಜ ತಪಸ್ ಮಾಡಿ ಅವನ ಪರಮಾತ್ಮನ ನೋಡ್ಬೇಕಂತೇಳಿನ ದೀರ್ಘ ನಿದ್ದೆ ಮಾಡ್ತಿರ್ತಾನೆ ರೀ. ಮಾಡ್ತಾ ಇದ್ದಾಗ ಅವ್ನಿಗೆ ಎಚ್ಚರ ಆಗ್ಬಿಡ್ತೈತಿ. ಅವನು ಎದ್ದು ಕುಂತ ಕಣ್ಣು ತೆಗಿತಾನೆ. ಅವನ ತಪಸ್ಸಿನ ಜ್ವಾಲೆಯಿಂದ ಆ ರಾಜ ಸುಟ್ಟ ಹೋಗ್ಬಿಡ್ತಾನೆ. ತದನಂತರ ಕೃಷ್ಣ ಬಂದು ಅವನು ಅನುಗ್ರಹ ಮಾಡಿ ಮುಕ್ತನನ್ನಾಗಿ ಮಾಡ್ತಾನೆ ಅಂತ ಹೇಳ್ತಾನೆ. ಕೃಷ್ಣನ ಸಲುವಾಗಿನ ಕುಂತಿದ್ದ. ಫಸ್ಟ್ ಯಾರಿಗೆ ನೋಡ್ತಾನಲ್ಲ ಅವ್ರು ಸುಡೋದಿತ್ತು ರೀ. ಕೃಷ್ಣ ಯಾವಾಗ ಯಾರಿಗೆ ತಂದು ನಿಲ್ಲಿಸ್ಬೇಕನ್ನೋದು ಗೊತ್ತದ ರೀ. ಕೃಷ್ಣ ಅಂತ ಹೇಳಿದರೆ ಕರ್ಮ ಫಲದ ಆತಾರಿ. ನೀ ಮಾಡಿದ ಕರ್ಮದ ಫಲ ಕೊಡೋನ್ರಿ. ಅದು ಒಂದು ಮಹಾಭಾರತ ನೋಡಿದರೆ ರೀ ಎಷ್ಟು ಚಂದ ಕಾಕತಾಳಿಯಂತೆ ಒಂದಕ್ಕೊಂದು ಘಟನಾ ಕೂಡಿದ್ದದವರಲ್ಲಿ. ನಮಗನಿಸ್ತದೆ ಇಂಥ ಇಂಟ್ರೆಸ್ಟಿಂಗ್ ಕಾದಂಬರಿ ಮತ್ತೊಂದು ಯಾವುದೂ ಇಲ್ಲ ರೀ. ಅದು ಒಂದು ಕಥೆ ರೀ. ಆದರೆ ಕಥೆಯೊಳಗನೆ ಮಹಾಭಾರತದಲ್ಲಿನೇ ಅವನು ಒಂದು ಭಗವದ್ಗೀತಾ ಇಟ್ಟು ಅವನು ಜಗದ್ಗುರು ಅನ್ನಿಸ್ಕೊಂಡ. ಅದು ಭಗವದ್ಗೀತೆ ಎಷ್ಟೆಷ್ಟೋ ಶ್ಲೋಕಗಳು ಭಾಳ ಚಂದದಾವ್ರಿ. ಆ ಶ್ಲೋಕಗಳನ್ನೆಲ್ಲ ನಾವು ಅಧ್ಯಯನ ಮಾಡಿದ್ದೇವೆ ಮತ್ತು ನಾವು ಕಲಿಸಾಕತ್ತೇವ್ರಿ. ಜಯಶ್ರೀ ಅಮ್ಮ ಕಲಿಸ್ತಾಳೆ, ಓಕಮ್ಮ ಕಲಿಸ್ತಾಳೆ, ರಮಾ ಕಲಿಸ್ತಾಳೆ, ಕಲಾನು ಕಲಿಸ್ತಿರ್ಬೇಕ್ರಿ. ಎಲ್ಲರೂ ಇಲ್ಲ ರೀ, ಕಲಿಸ್ತೀರಿ ಭಗವದ್ಗೀತಾ ಕಲಿಸ್ಬೇಕ್ರಿ. ಅದರಷ್ಟು ಪವಿತ್ರ ಕಾರ್ಯ ಮತ್ತೊಂದು ಯಾವುದೂ ಇಲ್ಲ ರೀ. ಕೃಷ್ಣ ಹೇಳ್ತಾನೆ, ಯಾರು ನನ್ನ ಗೀತಾ ಪ್ರಚಾರವನ್ನು ಮಾಡುತ್ತಾರೋ ಜಗತ್ತಿನಲ್ಲಿ ಅವರು ನನಗೆ ಅತಿ ಪ್ರಿಯ ಕಾರ್ಯ ಮಾಡುವರು, ನಾನು ಅವ್ರ ಮೇಲೆ ಭಾಳ ಪ್ರೀತಿ ಅದಾನಂದಾನ್ರಿ. ಅದಕ್ಕಾಗಿ ನಮ್ಮೆಲ್ಲರ ಮೇಲೆ ಇನ್ನೂ ಪ್ರೀತಿ ಉಂಟಾಗ್ಲಂತ ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ ರೀ. ಹರಿ ಓಂ.